ನಿಮಗೆ ರೆಕಾರ್ಡಿಂಗ್ ಪ್ರೊವೈಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ರೈಟ್. ಸೊ ಫಸ್ಟ್ ನೀವು ಮ್ಯಾನ್ಯುಯಲ್ ವೇ ಅಥವಾ ಆಟೋಮೆಟಿಕ್ ವೇ ಎರಡು ವೇನು ನಾವೇನಾದರೂ ಆ್ಯಡ್ ಮಾಡಬೇಕು ಅಂತಂದ್ರು ಐದರ್ ನಾವು ಪ್ರಾಡಕ್ಟ್ಸ್ ಆಪ್ಷನಿಗೆ ಕೂಡ ಬರ್ಬೋದು, ಆರ್ ಎಲ್ಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸಿಲಿ ಡಾಟಾ ಸೋರ್ಸ್ ಅಂತ ಆಪ್ಷನ್ ಇರುತ್ತೆ, ಡಾಟಾ ಸೋರ್ಸ್ಗಾದರೂ ಬರ್ಬೋದು. ರೈಟ್. ಸೊ ಒನ್ಸ್ ಮೇಕ್ ಶೋರ್ ಮರ್ಚೆಂಟ್ಸ್ ಅಕೌಂಟನ್ನು ನೀವು ಚೆನ್ನಾಗಿ ಸೆಟಪ್ ಮಾಡಿರಬೇಕು. ಸೊ ಒನ್ಸ್ ಡಾಟಾ ಸೋರ್ಸಿಗೆ ಬಂದಾದಮೇಲೆ ಇಲ್ಲಿ ಆ್ಯಡ್ ಡಾಟಾ ಸೋರ್ಸ್ ಅಂತ ಆಪ್ಷನ್ ಇರುತ್ತೆ. ಸೊ ಪ್ರಾಡಕ್ಟ್ಸ್ಗೆ ಹೋದರೆ ನಿಮಗೆ ಇಲ್ಲಿ ಆ್ಯಡ್ ಪ್ರಾಡಕ್ಟ್ಸ್ ಅಂತ ಇರುತ್ತೆ. ಸೊ ಆಲ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಇಲ್ಲಿ ಆ್ಯಡ್ ಪ್ರಾಡಕ್ಟ್ಸ್ ಅಂತ ಇರುತ್ತೆ. ಡಾಟಾ ಸೋರ್ಸ್ ಅಂತ ಬಂದಾಗ ಆ್ಯಡ್ ಡಾಟಾ ಸೋರ್ಸ್ ಅಂತ ಇರುತ್ತೆ. ಸೊ ಎರಡೂ ಕೂಡ ಸೇಮೇ. ಸೊ ನಾನಿಲ್ಲೇ ಆ್ಯಡ್ ಪ್ರಾಡಕ್ಟ್ ಸೋರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ನೀವಿಲ್ಲಿ ನೋಡಿದ್ರೆ ಸಾಕಷ್ಟು ಆಪ್ಷನ್ಸ್ಗಳಿರ್ತವೆ. ಒಂದು ಕನೆಕ್ಟ್ ಟು WooCommerce, ಆ್ಯಡ್ ಪ್ರಾಡಕ್ಟ್ ಫ್ರಮ್ ಫೈಲ್, ಯೂಸ್ ಗೂಗಲ್ ಶೀಟ್, ಆ್ಯಡ್ ಪ್ರಾಡಕ್ಟ್ ಒನ್ ಬೈ ಒನ್, ಆ್ಯಡ್ ಪ್ರಾಡಕ್ಟ್ ಯೂಸಿಂಗ್ API ಅಂತ. ಸೊ ದ ಫಸ್ಟ್ ಒನ್ ಈಸ್ ನಿಮ್ಮ WooCommerce-ಅನ್ನು ಕನೆಕ್ಟ್ ಮಾಡಬೇಕು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಫೈಲನ್ನು ಅಪ್ಲೋಡ್ ಮಾಡಬೇಕು. ಇನ್ನೊಂದು ಗೂಗಲ್ ಶೀಟ್. ನಿಮ್ಮ ಕಂಪ್ನಿಯವರು ನಿಮಗೊಂದು ಗೂಗಲ್ ಶೀಟ್ ಕೊಟ್ಟಿರ್ತಾರೆ. ಆ ಶೀಟಲ್ಲಿ ಅವರ ಸೈಟಲ್ಲಿ ಏನೇನು ಪ್ರಾಡಕ್ಟ್ಸ್ಗಳು ಇರ್ತವೆ ಅಲ್ವಾ, ಆ ಎಲ್ಲದನ್ನು ಕೂಡ ಒಂದು ಎಕ್ಸೆಲ್ ಶೀಟ್ ಥರ ಅಥವಾ CSV ಫಾರ್ಮಲ್ಲಿ ಅವರು ನಿಮಗೆ ಕೊಡ್ತಾರೆ. ಆ ಪ್ರಾಡಕ್ಟ್ ಆ ಒಂದು ಶೀಟನ್ನು ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಫ್ ಅವ್ರು ಕೊಟ್ಟರೆ. ಓಕೆ. ಸೊ ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಒನ್ ಬೈ ಒನ್, ಇಲ್ಲ ನಾನು ಒನ್ ಬೈ ಒನ್ ಆಗಿ ನಾನು ಆ್ಯಡ್ ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಪ್ರಾಡಕ್ಟ್ ಒನ್ ಬೈ ಒನ್ ಇರುತ್ತೆ. ಸೊ ಇನ್ನೊಂದು ಆಪ್ಷನ್ ಇದೆ ಆ್ಯಡ್ ಪ್ರಾಡಕ್ಟ್ ಯೂಸಿಂಗ್ API ಕೂಡ ಯೂಸ್ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಬೋದು. ಇಟ್ಸ್ ಕೈಂಡ್ ಆಫ್ ಶಾಪಿಫೈಗೆ ಯೂಸ್ ಆಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಮ್ಯಾನ್ಯುಯಲ್ ವೇಗೆ ಏನಾದರೂ ಹೋಗ್ತೀರಾ ಅಂತ ಅಂದರೆ ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಒನ್ ಬೈ ಒನ್ ಆಪ್ಷನ್ ಇರುತ್ತೆ. ನಾನು ಈಗಲೇ ಹೇಳಿದ್ದೀನಿ ಇಟ್ಸ್ ತುಂಬ ಹೆಡೇಕ್ ಅಂತಂದರೆ ಸಾಕಷ್ಟು ಆ್ಯಸ್ ಇಟ್ ಈಸ್ ಇನ್ಫಾರ್ಮೇಷನನ್ನು ನೀವು ಕೊಡಬೇಕಾಗತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಪ್ರಾಡಕ್ಟ್ಸ್ ಡಿಸಪ್ರೂವ್ ಆಗ್ತವೆ ಅಥವಾ ನಿಮ್ಮ ಮರ್ಚೆಂಟ್ ಸೆಂಟರ್ ಏನಿರುತ್ತೆ ಇಶ್ಯೂಸ್ ಬರ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಜಸ್ಟ್ ಡೆಮೋ ಪರ್ಪಸ್ಸಿಗೆ ತೋರಿಸ್ತೀನಿ. ಸೊ ಮ್ಯಾನ್ಯುಯಲ್ ಅಪ್ಡೇಟ್ಸ್. ಸೊ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಕಂಟಿನ್ಯೂ ಆಪ್ಷನ್ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಿ ಪ್ರಾಡಕ್ಟ್ ಡೀಟೇಲ್ಸ್ ಅಂತ ಆಪ್ಷನ್ ಇರುತ್ತೆ. ಸೊ ಈ ಪ್ರಾಡಕ್ಟ್ ಡೀಟೇಲ್ಸಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ 2000 ಕ್ಯಾರೆಕ್ಟರ್ಸಲ್ಲಿ ನೀವು ಬರಿಬೋದು. ಬಟ್ ಇಲ್ಲಿ ನಾವು ಯಾವುದೋ ಒಂದು ಪ್ರಾಡಕ್ಟ್ ನೇಮನ್ನು ಮೆನ್ಷನ್ ಮಾಡಲ್ಲ. ಇ-ಕಾಮರ್ಸ್ ಅಂತ ಅಂದಾಗ ಪ್ರತಿಯೊಂದು ವೆಬ್ಸೈಟ್ಗೂ ಕೂಡ ಅಥವಾ ಪ್ರತಿಯೊಂದು ಪ್ರಾಡಕ್ಟಿಗೂ ಕೂಡ ಅದರದೇ ಆದಂಥ URL ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಗ್ರೇ ಶೂಸ್ ಅಂತ ಅನ್ಕೊಳ್ಳೋಣ. ಸಿ ದ URL. ಸೊ ಈ URLಸನ್ನು ನೀವು ಕಾಪಿ ಮಾಡಿ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಓಕೆ. ಸೊ ಇಲ್ಲಿ ನೇಮನ್ನು ಮೆನ್ಷನ್ ಮಾಡೋದ ಅಲ್ಲ, ನೀವು ಪ್ರಾಡಕ್ಟಿನ URL, ಯಾವ ಪ್ರಾಡಕ್ಟಿಗೆ ನೀವು ಆ್ಯಡನ್ನು ರನ್ ಮಾಡಬೇಕು ಅಥವಾ ಯಾವ ಪ್ರಾಡಕ್ಟನ್ನು ಫೀಡಿಗೆ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ಆ ಪ್ರಾಡಕ್ಟಿನ URLನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಅದಾದಮೇಲೆ ಪ್ರಾಡಕ್ಟಿನ ಟೈಟಲ್. ಇಲ್ಲಿ ನಾನು ಗ್ರೇ ಶೂ ಅಂತ ಇದೆ. ಸೊ ನಾನು ಆ ಗ್ರೇ ಶೂಸನ್ನೇ ತೊಗೋತೀನಿ. ಓಕೆ. ಸೊ ಗ್ರೇ ಶೂಸ್. ಇಫ್ ಇನ್ ಕೇಸ್ ಆ ಗ್ರೇ ಶೂಸ್ಗೆ ಏನಾದರೂ ಸ್ಪೆಸಿಫಿಕೇಷನ್ ಇದ್ದರೆ ಯು ಕ್ಯಾನ್ ಆ್ಯಡ್ ಇಯರ್, ಲೈಕ್ ಮೆಟೀರಿಯಲ್ಸ್, ಏನಾದರೂ ಪ್ರಾಡಕ್ಟಿಗೆ ಒಂದು ಸ್ಪೆಸಿಫಿಕೇಷನ್ ಇರ್ತವೆ ಅಲ್ವಾ, ನೀವು ಸೈಟಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸ್ಪೆಸಿಫಿಕೇಷನ್ ಅವ್ರು ಮೆನ್ಷನ್ ಮಾಡಿರ್ತಾರೆ. ಆ ಸ್ಪೆಸಿಫಿಕೇಷನನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಅಪ್ ಟು 150 ಕ್ಯಾರೆಕ್ಟರ್ಸ್ವರೆಗೂ ಕೂಡ ನೀವು ಇಲ್ಲಿ ಟೈಟಲನ್ನು ಆ್ಯಡ್ ಮಾಡ್ಬೋದು. ಸೊ ಬ್ರ್ಯಾಂಡ್ ಇದ್ದರೆ ಬ್ರ್ಯಾಂಡನ್ನು ಮೆನ್ಷನ್ ಮಾಡಿ. ಸೊ ದೆನ್ ಡಿಸ್ಕ್ರಿಪ್ಷನ್. ಸೊ ಇದು ಡೆಮೋ ಸೈಟ್ ಆಗಿರೋದ್ರಿಂದ ನಾನು ಜಸ್ಟ್ ಡಿಸ್ಕ್ರಿಪ್ಷನನ್ನು ತೊಗೋತೀನಿ. ಸೊ ನಿಮ್ಮ ಸೈಟಲ್ಲಿ ಒರಿಜಿನಲ್ ಸೈಟಲ್ಲಿ ಏನಿರುತ್ತೆ ಡಿಸ್ಕ್ರಿಪ್ಷನನ್ನು ನೀವು ಅದನ್ನು ಹಾಕ್ಕೊಳ್ಳಿ. ಸೊ 5000 ಕ್ಯಾರೆಕ್ಟರ್ಸ್ವರೆಗೂ ಕೂಡ ನೀವು ಡಿಸ್ಕ್ರಿಪ್ಷನನ್ನು ಬರಿಬೋದು. ಅದಾದಮೇಲೆ ಪ್ರಾಡಕ್ಟ್ ಇಮೇಜಸ್. ಸೊ ನಾನು ಮ್ಯಾನ್ಯುಯಲ್ ವೇ ಅಂತ ಹೇಳಿರೋದ್ರಿಂದ ಈ ಪ್ರಾಡಕ್ಟಿನ URL ಅನ್ನೋದು ನಿಮ್ಮ ಲ್ಯಾಪ್ಟಾಪಲ್ಲಿ ಇರಬೇಕು. ಆರ್ ಎಲ್ಸ್ ನೀವು ಇನ್ನೊಂದು ಥರ ಕೂಡ ಮಾಡ್ಬೋದು. ಈ
ಪ್ರಾಡಕ್ಟಿನ URL ಅನ್ನು ನೀವು ಪೇಸ್ಟ್ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ಅದು ಪ್ರೋಗ್ರೆಸಿವಲ್ಲೇ ಇರುತ್ತೆ ಅಥವಾ ಪ್ರೊಸೆಸಿಂಗಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಮ್ಯಾನ್ಯುವಲ್ ಆಗಿ ನಿಮ್ಮ ಹತ್ರ ಲ್ಯಾಪ್ಟಾಪಲ್ಲಿ ಏನಾದರೂ ಇದ್ದರೆ ಅಪ್ಲೋಡ್ ಮಾಡಿಬಿಡಿ. ಇಲ್ಲ ಅಂತಂದರೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಕಾಪಿ ಇಮೇಜ್ ಅಡ್ರೆಸ್ ಅಂತ ಬರುತ್ತೆ. ಸೊ ಕಾಪಿ ಇಮೇಜ್ ಅಡ್ರೆಸ್ಸನ್ನು ಕಾಪಿ ಮಾಡಿ. ಸೊ ಇಲ್ಲಿ ಆ್ಯಡ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಪ್ರೊವೈಡ್ ಆ್ಯನ್ ಇಮೇಜ್ URL ಅಂತ ಇರುತ್ತೆ. ಸೊ ಈ ಇಮೇಜ್ URL ಅಲ್ಲಿ ನೀವು ಕಾಪಿ ಮಾಡಿದಂಥ ಇಮೇಜ್ URL ಅನ್ನು ನೀವು ಪೇಸ್ಟ್ ಮಾಡಿ. ಸೊ ದೆನ್ ಆ್ಯಡ್ ಇನ್ ಪ್ರೋಗ್ರೆಸ್ ಅಂತಲೇ ಬರ್ತಿರುತ್ತೆ. ನಾನು ಇಫ್ ಇನ್ ಕೇಸ್ ಬೇರೆ ಇಮೇಜ್ ಆ್ಯಡ್ ಮಾಡಿದೆ ಅದು ಇಮಿಡಿಯೇಟ್ ಆಗಿ ಇಲ್ಲಿ ತೋರ್ಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ ಮೀ ಆ್ಯಡ್ ಇಟ್. ಓಕೆ, ಸೊ ಆ್ಯಡ್ ಆ್ಯನ್ ಇಮೇಜ್, ಬ್ರೌಸ್. ಸೊ ಯಾವುದಾದ್ರೂ ಶೂಸ್ ಇಮೇಜ್ ಇದ್ದರೆ ನಾನು ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಶೂ ಇಮೇಜ್ ಇದೆ, ಆ್ಯಡ್ ಮಾಡ್ತೀನಿ. ಸೊ ನೀವು ಎರಡು ರೀತಿ ಕೂಡ ಆ್ಯಡ್ ಮಾಡ್ಬೋದು. ಇಮೇಜ್ URL ಅನ್ನು ನೀವು ಪ್ರೊವೈಡ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಇಮೇಜ್ ಇದ್ದರೆ ನೀವು ಇಮೇಜ್ ಆ್ಯಡ್ ಮಾಡ್ಬೋದು. ಇಮೇಜ್ ಬಂದುಬಿಡುತ್ತೆ. ಸೊ URL ಆದರೆ ಇನ್ನು ಪ್ರೋಗ್ರೆಸ್ ಅಂತಲೇ ಇರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ. ರೈಟ್. ಸೊ ಮ್ಯಾನ್ಯುವಲ್ ಆಗಿ ನಾವು ಮಾಡ್ತಿರೋದ್ರಿಂದ ಎಲ್ಲವುದು ಮ್ಯಾನ್ಯುವಲ್ ಆಗಿ ನಾವು ಕೊಡಬೇಕಾಗುತ್ತೆ. ಅದಾದಮೇಲೆ ಪ್ರೈಸ್, ಕಂಡೀಷನ್ ಆ್ಯಂಡ್ ಅವೈಲಬಿಲಿಟಿ ಅಂತ ಇರುತ್ತೆ. ಅಂತಂದರೆ ಪ್ರಾಡಕ್ಟ್ ಟೈಪ್ ಏನು. ಸೊ ಫಾರ್ ಎಕ್ಸಾಂಪಲ್ ಶೂಸ್, ರೈಟ್. ನಾನು ಶೂಸ್ ಅಂತ ಕೊಡ್ತೀನಿ. ಓಕೆ, ಅದಾದಮೇಲೆ ದ ಸೆಲೆಕ್ಟ್ ಕ್ಯಾಟಗರೀಸ್. ಸೊ ಆ ಪ್ರಾಡಕ್ಟ್ ಯಾವ ಕ್ಯಾಟಗರಿಗೆ ಬರುತ್ತೆ. ಸೊ ಇಲ್ಲೆಲ್ಲ ಕ್ಯಾಟಗರೀಸ್ ಇರ್ತವೆ, ಸಬ್ ಕ್ಯಾಟಗರೀಸ್ ಇರ್ತವೆ. ಯು ಕ್ಯಾನ್ ಆ್ಯಡ್ ಇಟ್. ಸೊ ಕ್ಲಾತಿಂಗ್ ಆ್ಯಂಡ್ ಆಕ್ಸೆಸರೀಸ್, ಶೂಸ್, ಆಕ್ಸೆಸರೀಸ್. ಶೂಸ್ ಅಂತ ಇದೆ, ನಾನು ಶೂಸನ್ನು ಆ್ಯಡ್ ಮಾಡ್ತೀನಿ. ಸೊ ಪ್ರಾಡಕ್ಟ್ ಕ್ಯಾಟಗರಿ. ಸೊ ಕಂಡೀಷನ್ ಅಂತ ಅಂದರೆ ಅವ್ರು ಯೂಸ್ ಮಾಡಿದಾರಾ ಅಥವಾ ಹೊಸ ಕಂಡೀಷನಲ್ಲಿದೆಯಾ. ಸೊ ಇದು. ಸೊ ನಾರ್ಮಲಿ ನ್ಯೂ ಕಂಡೀಷನ್ಸನ್ನೇ ನಾವು ಮಾರೋದ್ರಿಂದ ನ್ಯೂ ಕಂಡೀಷನ್ ನ್ಯೂ. ಪ್ರಾಡಕ್ಟಿನ ಪ್ರೈಸ್ ಏನು. ಓಕೆ, ಸೊ ನಿಮ್ಮ ಸೈಟಲ್ಲಿ ಯಾವ ಪ್ರೈಸ್ ಇರುತ್ತೋ ಅದೇ ಪ್ರೈಸನ್ನೇ ನೀವು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ 50 ರೂಪೀಸ್ ಇದೆ. ಸೊ ನಾನು 50 ರೂಪೀಸೇ ಮೆನ್ಷನ್ ಮಾಡ್ತೀನಿ. ಸೊ 50 ರೂಪೀಸ್. ಆ್ಯಂಡ್ ಮೇಕ್ ಶೋರ್ ಕರೆನ್ಸಿಯನ್ನು ಸೈಟಲ್ಲಿ ಯಾವ ಕರೆನ್ಸಿ ಇದೆ ಆ ಕರೆನ್ಸಿಯನ್ನು ಮೆನ್ಷನ್ ಮಾಡಿ. ಸೊ ನಮ್ದು ಇಂಡಿಯಾ ಆಗಿರೋದ್ರಿಂದ ಸೊ ಲೆಟ್ ಮಿ ಗೋ ಫಾರ್ INR. ಸೊ ಐ ಮೆನ್ಷನ್ 50 ರೂಪೀಸ್. ಸೊ ಅವೈಲಬಿಲಿಟಿ ಇನ್ ಸ್ಟಾಕಲ್ಲಿದ್ದರೆ ಇನ್ ಸ್ಟಾಕ್. So let me go for the category. So sneakers idre sneakers ane tagotini. So sneakers, shoes. ಸೇಲ್ ಪ್ರೈಸ್ ಇದ್ದರೆ ಸೇಲ್ ಪ್ರೈಸ್. ಅವೈಲಬಿಲಿಟಿ ಗೊತ್ತಿರುತ್ತೆ ಅಲ್ವಾ ನಿಮಗೆ, ಇನ್ ಸ್ಟಾಕ್, ಔಟ್ ಆಫ್ ಸ್ಟಾಕ್. ಸೊ ಪ್ರಾಬಬಲಿ ಇನ್ ಸ್ಟಾಕಲ್ಲೇ ಇರ್ತವೆ. ಇಫ್ ಇನ್ ಕೇಸ್ ಔಟ್ ಆಫ್ ಸ್ಟಾಕ್ ಇದ್ದರೆ ಔಟ್ ಆಫ್ ಸ್ಟಾಕ್ ಮೆನ್ಷನ್ ಮಾಡಿ. ಸೊ ಸೇಲ್ ಪ್ರೈಸ್, ಆ ಪ್ರಾಡಕ್ಟಿಗೆ ಏನಾದರೂ ಸೇಲ್ ಇದೆಯಾ. ಸೊ ಸೇಲ್ ಇದ್ದರೆ ಸೇಲ್ ಮೆನ್ಷನ್ ಮಾಡಿ. ಸೊ ಇಲ್ಲಿ ಯಾವುದೇ ಪ್ರಾಡಕ್ಟಿಗೆ ಸೇಲ್ ಇಲ್ಲ, ಸೊ ನಾನಿಲ್ಲಿ ಸೇಲನ್ನು ಕೊಡೋದಿಲ್ಲ. ಸೊ ಸೇಲ್ ಕೊಟ್ಟರೆ, ಸೊ ಫಾರ್ ಎಕ್ಸಾಂಪಲ್ 70 ರೂಪೀಸ್ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. 70 ರೂಪೀಸ್. ಸೊ ಇಲ್ಲಿ ಡೇಟ್ ರೇಂಜ್ ಅಂತಂದರೆ ಸ್ಕೆಡ್ಯೂಲ್ ಮಾಡಬೇಕಾಗುತ್ತೆ, ಎಷ್ಟು ದಿನದಿಂದ ಎಷ್ಟು ದಿನದವರೆಗೂ ಆ ಸೇಲ್ ಇರುತ್ತೆ. ಓಕೆ, ಅದಾದಮೇಲೆ ID. ಸೊ ಪ್ರಾಡಕ್ಟ್ ಐಡೆಂಟಿಫೈಯರ್ಸ್. ಸೊ ಪ್ರತಿಯೊಂದು ಪ್ರಾಡಕ್ಟಿಗೂ SKU ನಂಬರ್ಸ್ ಅನ್ನೋದನ್ನು ಪ್ರೊವೈಡ್ ಮಾಡಿರ್ತಾರೆ. ಸೊ ಆ ನಂಬರ್ ಇದ್ದರೆ ಆ ನಂಬರನ್ನು ನೀವು ಮೆನ್ಷನ್ ಮಾಡಿ, ಇಲ್ಲ ಅಂತಂದರೆ ಇಟ್ಸ್ ಓಕೆ. ಅದಾದಮೇಲೆ ಇಲ್ಲಿ ನಂಬರ್ಸ್ ಇರ್ತವೆ. ಸೊ ಲೈಕ್ ಪ್ರಾಡಕ್ಟ್ ಕೋಡ್ ಥರ ಇದು. ಸೊ 10 ಡಿಜಿಟ್ ನಂಬರ್ಸ್ ಇರ್ತವೆ. ಸೊ ಆ ನಂಬರ್ ಇದ್ದರೆ ಆ ನಂಬರನ್ನು ಕೂಡ ನೀವು ಅಪ್ಲೋಡ್ ಮಾಡಿ. ಸೊ ಇದು ಬೇಸಿಕಲಿ ಯಾವ ನಂಬರ್ ಇರುತ್ತೆ ಅಂತಂದರೆ, ನೀವು ಸೂಪರ್ ಮಾರ್ಕೆಟ್ಸ್ ಎಲ್ಲಿಗಾದರೂ ಹೋದರೆ ಅಥವಾ ಯಾವುದಾದ್ರೂ ಒಂದು ಮಾಲಿಗೆ ಹೋದರೆ ಬಿಲ್ಲಿಂಗ್ ಮಾಡ್ತಾರೆ ಗೊತ್ತಾ. ಸೊ ಬಿಲ್ಲಿಂಗಲ್ಲಿ ಹಿಂಗೆ ಜಸ್ಟ್ ಒಂದು ಬಾರ್ ಕೋಡ್ ಥರ ಇರುತ್ತೆ ಅಲ್ವಾ, ಆ ಬಾರ್ ಕೋಡ್ ಕೆಳಗಡೆ ನಮಗೆ ನಂಬರ್ಸ್ ಇರ್ತವೆ, ರೈಟ್. ಸೊ ಅದೇ. ಸೊ ಅದಾದಮೇಲೆ ಇಲ್ಲ, ನನಗೆ ಇದು ಯಾವುದೂ ಇಲ್ಲ ಅಂತಂದರೆ ಐ ಡೋಂಟ್ ಹ್ಯಾವ್ ದ ನಂಬರ್.
ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ದಿಸ್ ಪ್ರಾಡಕ್ಟ್ ಆ್ಯಸ್ ಎಮ್ ಪಿ ಎನ್ ನಥಿಂಗ್ ಬಟ್ ಮ್ಯಾನುಫ್ಯಾಕ್ಚರ್ ಪಾರ್ಟ್ ನಂಬರ್. ಆ ಮ್ಯಾನುಫ್ಯಾಕ್ಚರ್ ಏನಿರ್ತಾರೆ ಆ ಪ್ರಾಡಕ್ಟಿನ ಮ್ಯಾನುಫ್ಯಾಕ್ಚರರ್ ಅವರೊಂದು ನಂಬರನ್ನು ಕೊಟ್ಟಿರ್ತಾರೆ. ಆ ನಂಬರ್ ಇದ್ದರೆ ಆ ನಂಬರನ್ನು ನೀವು ಮೆನ್ಷನ್ ಮಾಡ್ಬೋದು. ಇಲ್ಲ ಇದಕ್ಕೆ ಯಾವುದೇ ರೀತಿ ನಂಬರ್ ಇಲ್ಲ ಅಂತ ಅಂದರೆ ಈ ಆಪ್ಷನ್ ಮೇಲೆ ಚೂಸ್ ಮಾಡಿ. ರೈಟ್. ಅದಾದಮೇಲೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ, ಇಂಗ್ಲೀಷಲ್ಲೇ ಬಿಡಿ. ಕಂಟ್ರೀಸ್ ಇಂಡಿಯಾ ಆಗಿರೋದ್ರಿಂದ ಇಂಡಿಯಾ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಲೇಬಲ್ಸ್ ನಾವು ಶಾಪಿಂಗಲ್ಲಿ ಕಲಿತೀವಿ ಕ್ಯಾಂಪೇನ್ ಲೆವೆಲಲ್ಲಿ. ಅದಾದಮೇಲೆ ಕ್ಲಾತಿಂಗ್ ಪ್ರಾಡಕ್ಟ್ಸ್. ಸೊ ಕ್ಲಾತಿಂಗ್ ಪ್ರಾಡಕ್ಟ್ಸ್ ಡೀಟೇಲ್ಸ್ ಅಂತ ಇರುತ್ತೆ. ಸಮ್ ಟೈಮ್ಸ್ ಅಪೇರಲ್ ಪ್ರಾಡಕ್ಟ್ಸ್ ಡೀಟೇಲ್ಸ್ ಅಂತ ಇರುತ್ತೆ. ಅಪೇರಲ್ ನಥಿಂಗ್ ಬಟ್ ಕ್ಲಾತಿಂಗ್ ಅಂತಾನೆ. ಸೊ ಸಮ್ ಟೈಮ್ಸ್ ಸ್ಟ್ಯಾಂಡರ್ಡ್ ಇಂಗ್ಲೀಷನ್ನು ಯೂಸ್ ಮಾಡಿರುತ್ತೆ. ಅಪೇರಲ್ ಅಂತ ಅಂದರೆ ಕ್ಲಾತಿಂಗ್ ಅಂತಾನೆ. ಇಫ್ ಇನ್ ಕೇಸ್ ನೀವು ಕ್ಲಾತಿಂಗಿಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಸನ್ನು ಆ್ಯಡ್ ಮಾಡ್ತಿದ್ದೀರಾ ಅಂತ ಅಂದಾಗ ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸ್ ಅನ್ನೋವು ಇರ್ತವೆ. ಈ ಅಡಿಷ್ನಲ್ ಸೆಟ್ಟಿಂಗ್ಸನ್ನು ನೀವು ಕೊಡಬೇಕಾಗುತ್ತೆ. ಸೊ ಈ ಅಡಿಷ್ನಲ್ ಸೆಟ್ಟಿಂಗ್ಸಲ್ಲಿ ನಾರ್ಮಲಿ ಏನಿರುತ್ತೆ ಅಂತ ಅಂದರೆ ಕಲರ್, ಸೈಜ್ ಈ ಆಪ್ಷನ್ಗಳು ಇರ್ತವೆ. ರೈಟ್. ಸೊ ಕಲರ್ ಇಫ್ ಇನ್ ಕೇಸ್ ಯೆಲ್ಲೋ, ರೆಡ್, ಬ್ಲ್ಯಾಕ್ ಈ ರೀತಿ ಇತ್ತು ಅಂತಂದರೆ ಯು ಜಸ್ಟ್ ಬ್ಲ್ಯಾಕ್ ಸ್ಲ್ಯಾಶ್ ಯೆಲ್ಲೋ ಸ್ಲ್ಯಾಶ್ ರೆಡ್ ಈ ರೀತಿ ನೀವು ಮೆನ್ಷನ್ ಮಾಡ್ತಾ ಹೋಗಿ. ಇಫ್ ಇನ್ ಕೇಸ್ 3 ಕಲರ್ಗಿನ ಜಾಸ್ತಿ ಇತ್ತು ಅಂತ ಅಂದರೆ ಜಸ್ಟ್ ಆ್ಯಡ್ ಮಲ್ಟಿ ಕಲರ್ಡ್. ಓಕೆ. ಆ್ಯಂಡ್ ಸೈಜ್ ಇತ್ತು ಅಂತ ಅಂದರೆ ಸೊ ಎಸ್ ಸ್ಮಾಲ್ ಸ್ಲ್ಯಾಶ್ ಅಥವಾ ಸ್ಮಾಲ್ ಸ್ಲ್ಯಾಶ್ ಮೀಡಿಯಮ್ ಸ್ಲ್ಯಾಶ್. ಇಫ್ ಇನ್ ಕೇಸ್ ಮಲ್ಟಿ ಸೈಜ್ ಇತ್ತು ಅಂತಂದರೆ ಮಲ್ಟಿ ಸೈಜ್ ಅಂತ ನೀವು ಮೆನ್ಷನ್ ಮಾಡಿ. ರೈಟ್. ಸೊ ಇದು ಶೂಸ್ ಆಗಿರೋದ್ರಿಂದ ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ನೀವು ಆ್ಯಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಸೈಜ್ ಟೈಪ್ ಏನಾದರೂ ಇತ್ತು ಅಂತಂದರೆ ಯು ಕ್ಯಾನ್ ಆ್ಯಡ್ ಯು. ಸೊ ಸೈಜ್ ಸಿಸ್ಟಮ್ ಸೊ ಪ್ರತಿಯೊಂದು ಕಂಟ್ರಿಗೂ ಕೂಡ ಬೇರೆ ಬೇರೆ ಸೈಜ್ ಸಿಸ್ಟಮ್ ಇರುತ್ತೆ. ಸೊ ನಮ್ಮದು ಐ ಥಿಂಕ್ UK ಇರುತ್ತೆ ಅಂತ ಅನ್ಕೋತೀನಿ. ಇದ್ರೆ ನೀವು ಆ್ಯಡ್ ಮಾಡಿ. ಸೊ ಜೆಂಡರ್ ಅಂತಂದರೆ ಕೆಲವು ಪ್ರಾಡಕ್ಟ್ಸ್ಗಳು ಜೆಂಡರ್ ಸ್ಪೆಸಿಫೈಡ್ ಆಗೇ ಇರ್ತವೆ ಅಲ್ವಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ನೈಟ್ ಪ್ಯಾಂಟ್ಸ್ ಅಂತ ಅಂದ್ಕೊಳ್ಳಿ. ಸೊ ಮೆನ್ ನೈಟ್ ಪ್ಯಾಂಟ್ ಆ್ಯಡ್ ಮಾಡ್ತಿರ್ತೀರ. ಸೊ ಅವಾಗ ನೀವು ಜೆಂಡರನ್ನು ಸ್ಪೆಸಿಫೈಡ್ ಮಾಡಬೇಕಾಗುತ್ತೆ. ಸೊ ಫೀಮೇಲ್ದಾಗಿದ್ದರೆ ಫೀಮೇಲ್. ಫಾರ್ ಎಕ್ಸಾಂಪಲ್ ಫ್ರಾಕ್. ಓಕೆ. ಸೊ ಆವಾಗ ಮೇಲ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಫೀಮೇಲ್. ಸೊ ಜೆಂಡರ್ ಸ್ಪೆಸಿಫೈಡ್ ಇದ್ದರೆ ನೀವು ಮಾಡ್ಬೋದು. ಯೂನಿಸೆಕ್ಸ್ ಅಂತಂದರೆ ಹುಡುಗರು ಯೂಸ್ ಮಾಡ್ಬೋದು ಆ ಕ್ಲಾತಿಂಗ್ನ, ಹುಡುಗಿಯರು ಯೂಸ್ ಮಾಡ್ಬೋದು ಅಂತಂದರೆ ಯೂನಿಸೆಕ್ಸ್ ಮೇಲೆ ನೀವು ಚೂಸ್ ಮಾಡ್ಕೋಬೋದು. ಓಕೆ. ಸೊ ಸರ್ಟೈನ್ ಪ್ರಾಡಕ್ಟ್ಸ್ಗಳಿರ್ತವೆ ಕ್ಲಾತಿಂಗಲ್ಲೇ ತೊಗೊಂಡ್ರೆ. ಫಾರ್ ಎಕ್ಸಾಂಪಲ್ ಪುಲೋವೇರ್. ಸೊ ಆ ಪುಲೋವೇರ್ನ ವಿಮೆನ್ನು ಕೂಡ ವೇರ್ ಮಾಡ್ಬೋದು, ಮೆನ್ ಕೂಡ ವೇರ್ ಮಾಡ್ಬೋದು. ಸೊ ಯೂನಿಸೆಕ್ಸ್ ಜೆಂಡರ್ ಬೇಸ್ಡ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಮೆಟೀರಿಯಲ್, ಆ ಪ್ರಾಡಕ್ಟಿನ ಮೆಟೀರಿಯಲ್ ಏನು ಇದೆಲ್ಲವುದು ಕೂಡ ಡಿಸ್ಕ್ರಿಪ್ಷನ್ಸಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಪ್ರಾಡಕ್ಟಿನ ಡಿಸ್ಕ್ರಿಪ್ಷನ್ಸಲ್ಲಿ. ಸೊ ಜಸ್ಟ್ ನೋಡಿ ಕಾಪಿ ಪೇಸ್ಟ್ ಮಾಡಿ. ಅದಾದಮೇಲೆ ಆ ಪ್ರಾಡಕ್ಟ್ಗೆ ಏನಾದರೂ ಪ್ಯಾಟ್ರನ್ ಇತ್ತು ಅಂತ ಅಂದರೆ ಮಾಡಿ. ಸೊ ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಏಜ್ ಗ್ರೂಪ್ ಅಂತಂದರೆ ಸರ್ಟೈನ್ ಏಜ್ ಗ್ರೂಪ್ ಆದಂಥ ಬಟ್ಟೆಗಳ. ಸೊ ಫಾರ್ ಎಕ್ಸಾಂಪಲ್ ಬೇಬಿ ಪ್ರಾಡಕ್ಟ್ಸ್ ಇದ್ದರೆ ನ್ಯೂ ಬಾರ್ನ್. ಸೊ ಇಲ್ಲಿರುತ್ತೆ ಏಜ್ ವೈಸ್ ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಸೆಲೆಕ್ಟ್. ಅದಾದಮೇಲೆ ಅಡಿಷ್ನಲ್ ಸೆಟ್ಟಿಂಗ್ಸ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಅಡಿಷ್ನಲ್ ಡೀಟೇಲ್ಸ್ ಲೈಕ್ ಇದು ನಾರ್ಮಲಿ ಕ್ಲಾತಿಂಗ್ ಬ್ರ್ಯಾಂಡಿಗೆ ಬರೋದಿಲ್ಲ, ಬಟ್ ಆದರೂ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ದಿಸ್ ಈಸ್ ಆ್ಯನ್ ಅಡಲ್ಟ್ ಪ್ರಾಡಕ್ಟ್, ಲೈಕ್ ಅಡಲ್ಟ್ ಓರಿಯೆಂಟೆಡ್ ಕಂಟೆಂಟ್, ಸಮ್ ಕೈಂಡ್ ಆಫ್ ಸ್ಟಫ್ ಇರ್ತವೆ ಗೊತ್ತಾ, ಸೆಕ್ಷುವಾಲಿಟಿ ನ್ಯೂಡಿಟಿಯನ್ನು ಪ್ರಮೋಟ್ ಮಾಡೋವಂಥದ್ದು. ಆ ಥರ ಪ್ರಾಡಕ್ಟ್ಸ್ ಆದರೆ ನೀವು ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ ಈಸ್ ಬಂಡಲ್ ಅಂತ ಅಂದಾಗ, ಸೊ ಲೆಟ್ ಮಿ ಟೇಕ್ ಬಂಡಲ್ ವೈಸ್ ಗ್ರೂಪ್ಡ್ ಪ್ರಾಡಕ್ಟ್ಸ್ ಅಂತ ನಾವೇನು ಕರಿತೀವಿ. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಸ್ಪೀಕರನ್ನು ತೊಗೊಂಡ್ರೆ ಅದ್ರ ಜೊತೆಗೆ ಹೆಡ್ಫೋನ್ಸನ್ನು ಕೊಡೋದಾಗಿರ್ಬೋದು, ಅಥವಾ ಕ್ಯಾಮ್ರಾ ತೊಗೊಂಡ್ರೆ ಲೆನ್ಸ್ಗಳನ್ನು, ಬ್ಯಾಗ್ ಕೊಡೋದಾಗಿರ್ಬೋದು. ಸೊ ಗ್ರೂಪ್ಡ್ ಪ್ರಾಡಕ್ಟ್ ಆದರೆ ಈಸ್ ಬಂಡಲ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಐಟಮ್, ಗ್ರೂಪ್ ID, ಪ್ರಾಡಕ್ಟ್ ಹೈಲೈಟ್ ಈ ಎರಡೂ ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ರೈಟ್. ಅದಾದಮೇಲೆ ಡೆಲಿವರಿ ಆ್ಯಂಡ್ ರಿಟರ್ನ್ಸ್. ಸೊ ಶಿಪ್ಪಿಂಗ್ ಆ್ಯಂಡ್ ರಿಟರ್ನ್ಸ್ ಅಂತ ಏನು ಕರಿತೀವಿ ಅಲ್ವಾ ಅದೇ.
ಸೊ ಡೆಲಿವರಿ ಆ್ಯಂಡ್ ರಿಟರ್ನ್ಸ್ ಅನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಡೆಲಿವರಿ ಲೇಬಲ್ ಅಂತಂದರೆ ಏನ್ರ ಬೇಸ್ ಮೇಲೆ ನೀವು ತೊಗೋತೀರಾ. ಸೊ ವೆಯ್ಟ್ ಬೇಸ್ ಮೇಲೆ ಆದರೆ ಎಷ್ಟು ಯೂನಿಟ್, ಯಾವ ಯೂನಿಟನ್ನು ತೊಗೋತೀರಾ, ಕೆ ಜಿನ, ಗ್ರಾಮ, ಐ ಬಿನ. ಓಕೆ. ಸೊ ಲೆಂತ್ ಮೇಲೆ ತೊಗೊಂಡ್ರೆ ಲೆಂತ್ ಯೂನಿಟ್ ಅಂತಂದರೆ ಇಂಚಸಲ್ಲಿ ತೊಗೋತೀರಾ, ಸೆಂಟಿಮೀಟರ್ಸಲ್ಲಿ ತೊಗೋತೀರಾ. ವಿಡ್ತಲ್ಲಿ ತೊಗೊಂಡ್ರೆ ವಿಡ್ತ್ ಯೂನಿಟ್ ಏನು, ಇಂಚಸ್ಸ ಅಗೇನ್ ಸೆಂಟಿಮೀಟರಾ. ಸೊ ಹೈಟ್ ಮೇಲೆ ತೊಗೊಂಡ್ರೆ ಹೈಟ್ ಯಾವುದ್ರ ಮೇಲೆ ತೊಗೋತೀರಾ, ಇಂಚಸ್ ಸೆಂಟಿಮೀಟರ್, ರೈಟ್. ಸೊ ಬೇಸಿಕಲಿ ಬೇಸ್ಡ್ ಆನ್ ದ ಪ್ರಾಡಕ್ಟ್ಸ್ ಹೋಗುತ್ತೆ ಇದು, ಅಥವಾ ಕೊಡಲಿಲ್ಲ ಅಂತಂದ್ರೂ ಓಕೆ. ಸೊ ಮ್ಯಾನ್ಯುವಲ್ ಆಗಿ ನೀವು ಮಾಡ್ತಿದ್ದೀರಾ ಅಂತ ಅಂದಾಗ ಇಷ್ಟೆಲ್ಲ ನಾವು ಮಾಡಬೇಕಾಗತ್ತೆ. ಸೊ ಅಗೈನ್ ಅಡಿಷ್ನಲ್ ಆಟ್ರಿಬ್ಯೂಟ್ಸ್ ಅಂತ ಇರುತ್ತೆ. ಸೊ ಯು ಕ್ಯಾನ್ ಸ್ಕಿಪ್ ಇಟ್. ಓಕೆ. ಸೊ ದೆನ್ ಸೇವ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಫ್ ಸೇವ್ ಅಂಡ್ ಆ್ಯಡ್ ಅನದರ್ ಅಂತ ಇರುತ್ತೆ, ಇದನ್ನು ಸೇವ್ ಮಾಡಿಬಿಟ್ಟು ಇನ್ನೊಂದು ಪ್ರಾಡಕ್ಟನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಸೇವ್ ಅಂಡ್ ಆ್ಯಡ್ ಅನದರ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ನಾನಿಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡಿದ್ರೆ ಪ್ರಾಡಕ್ಟ್, ಸೊ ಯಾವ ರೀತಿ ನಮ್ಮ ಪ್ರಾಡಕ್ಟ್ ಕಾಣುತ್ತೆ, ಈ ರೀತಿ ಕಾಣುತ್ತೆ. ಸಿ ಇನ್ನು ಪ್ರೊಸೆಸಿಂಗಲ್ಲಿದೆ. ದ ಯು ಆರ್ ಎಲ್, ಸಿ ದ ಇಮೇಜ್ ಯು ಆರ್ ಎಲ್ ಅನ್ನೋದು ತೊಗೊಂಡಿದೆ, ರೈಟ್. ಸೊ ಡಿಲೀಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡಿಲೀಟ್. ಸೊ ಸ್ಟೇಟಸ್ ಪ್ರೊಸೆಸಿಂಗಲ್ಲಿದೆ. ಎಡಿಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಎಡಿಟ್. ಸೊ ಅಗೈನ್ ನೀವು ಇನ್ನೊಂದು ಪ್ರಾಡಕ್ಟನ್ನು ಆ್ಯಡ್ ಮಾಡ್ತೀರಾ ಅಂತ ಅಂದರೆ, ಸೊ ಅಗೈನ್ ಕಮ್ ಟು ದ ಪ್ರಾಡಕ್ಟ್ಸ್ ಆಪ್ಷನ್. ಪ್ರಾಡಕ್ಟ್ಸ್ ಆಪ್ಷನಿಗೆ ಬಂದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಆ್ಯಡ್ ಪ್ರಾಡಕ್ಟ್ಸ್ ಅಂತ ಇರುತ್ತೆ. ಸೊ ಯು ಕ್ಯಾನ್ ಆ್ಯಡ್ ಪ್ರಾಡಕ್ಟ್ಸ್. ನೀವು ಇನ್ನೊಂದು ಸತಿ ಪ್ರಾಡಕ್ಟನ್ನು ಮ್ಯಾನ್ಯುವಲ್ ವೇಲೆ ಆ್ಯಡ್ ಮಾಡ್ತೀರಾ ಅಂತಂದರೆ ನೀವು ಆ್ಯಡ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಬೋದಾಗುತ್ತೆ. ಸೊ ಅಗೈನ್ ನಾನು ಹೇಳ್ತಿದ್ದೀನಿ, ಮ್ಯಾನ್ಯುವಲ್ ವೇಗೂ ಹೋಗ್ತೀರಾ ಅಂತ ಅಂದಾಗ ಸಾಕಷ್ಟು ಕೆಲಸ ಇರುತ್ತೆ, ಎಲ್ಲವೂ ನೀವು ಮ್ಯಾನ್ಯುವಲ್ಲಾಗೇ ಮಾಡ್ಕೊತಾ ಇರಬೇಕಾಗುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಸೈಟಲ್ಲಿ ಏನೋ ಒಂದು 5 ಪ್ರಾಡಕ್ಟ್ಸು 10 ಪ್ರಾಡಕ್ಟ್ಸು ಇತ್ತು ಅಂತ ಅಂದಾಗ ನೀವು ಮ್ಯಾನ್ಯುವಲ್ ವೇಲಿ ಮಾಡ್ಬೋದು, ಅದು ಟಫೇ, ಬಟ್ ಟ್ರೈ ಮಾಡ್ಬೋದು. ಬಟ್ ವಾಟ್ ಇಫ್ ಒಂದು 20 ಪ್ರಾಡಕ್ಟ್ಸ್, 50 ಪ್ರಾಡಕ್ಟ್ಸ್, 60 ಪ್ರಾಡಕ್ಟ್ಸ್ ಇತ್ತು ಅಂತ ಅಂದಾಗ ನೀವು ಮ್ಯಾನ್ಯುವಲ್ ವೇಲಿ ಮಾಡೋಕ್ಕಾಗಲ್ಲ. ಸೊ ಬಿಕಾಸ್ ಎಷ್ಟು ಅಂತ ನೀವು ಕೊಡ್ಕೊತ ಕೂತ್ಕೋತೀರಾ, ಕಲರು ಆ್ಯಂಡ್ ಶಿಪ್ಪಿಂಗ್ ಇದೆಲ್ಲದು ಕೂಡ ತುಂಬ ಹ್ಯೂಜ್ ಕೆಲಸ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಆಟೋಮೆಟಿಕ್ ವೇ ಕೂಡ ಒಂದಿದೆ. ಸೊ ಜಸ್ಟ್ ಒಂದು ಪ್ಲಗಿನಲ್ಲಿ ಎಲ್ಲದು ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಆ್ಯಸ್ ಆಫ್ ನಾವು ನಿಮ್ಗೆ ಏನಾದರೂ ಡೌಟ್ ಇದೆಯಾ, ಈ ಕ್ಲಾಸ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ಡೋಂಟ್ ವರಿ. ಬಟ್ ಡೌಟ್ ಇದ್ದರೆ ಹೇಳಿ, ಕ್ಲಿಯರ್ ಮಾಡ್ತೀನಿ. ಸೊ ರಿಟರ್ನ್ ಪಾಲಿಸಿ, ಸೊ one second, I'll clear. So edit product. So additional product attributes and delivery and returns. So this is like ದ ರಿಟರ್ನ್ ಪಾಲಿಸೀಸ್ ಅಂತಂದರೆ ಆ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ಗೆ ನೀವೇನಾದರೂ ರಿಟರ್ನ್ ಮಾಡ್ತಿದ್ದೀರಾ ಅಂತ ಅಂದರೆ ಡೆಲಿವರಿ ರಿಟರ್ನ್ಸ್ ಅಂತ ಇರುತ್ತೆ. ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು, ಯೂಸ್ ಎ ಡೆಲಿವರಿ ಲೇಬಲ್ ಆಟ್ರಿಬ್ಯೂಟ್ ಟು ಗ್ರೂಪ್ ಪ್ರಾಡಕ್ಟ್ಸ್ ಟುಗೆದರ್ ಸೊ ದಟ್ ಯು ಕ್ಯಾನ್ ಕಾನ್ಫಿಗರ್ ಸ್ಪೆಸಿಫಿಕ್ ಡೆಲಿವರಿ ರೇಟ್ಸ್ ಇನ್ ಮರ್ಚೆಂಟ್ ಸೆಂಟರ್. ಸೊ ಬೇಸಿಕಲಿ ದ ಡೆಲಿವರ್ ನೀವೇನಾದರೂ ಮಾಡ್ತಿದ್ದೀರಾ ಅಂತ ಅಂದರೆ ಯಾವುದ್ರ ಬೇಸ್ಡ್ ಮೇಲೆ ನೀವು ಮಾಡ್ತಿದ್ದೀರಾ, ಯೂನಿಟ್ ವೆಯ್ಟ್ ಮೇಲೆ ಮಾಡ್ತಿದ್ರೆ ಅಂತ ಅಂದಾಗ ಆ ವೆಯ್ಟ್ ಯೂನಿಟ್ ಏನು ತೊಗೋತೀರಾ, ಕೆ ಜಿ ತೊಗೋತೀರಾ, ಗ್ರಾಮ್ಸನ್ನು ತೊಗೋತೀರಾ. ಡೆಲಿವರಿ ಲೆಂತ್ ಅಂತಂದರೆ ಲೆಂತ್ ಬೇಸ್ ಮೇಲೆ ತೊಗೋತೀರಾ ಅಂತ ಅಂದರೆ ಇಂಚಸ್ ಬೇಸ್ ಮೇಲೆ ತೊಗೋತೀರಾ, ಸೆಂಟಿಮೀಟರ್ಸ್ ಮೇಲೆ ತೊಗೋತೀರಾ. ಸೊ ಬಿಕಾಸ್ ಇದನ್ನ ಏನಕ್ಕೆ ಕೇಳುತ್ತೆ ಅಂತ ಅಂದರೆ ನಾವು ಪ್ರೀವಿಯಸ್ಸಲ್ಲಿ ಶಿಪ್ಪಿಂಗ್ ಆ್ಯಂಡ್ ರಿಟರ್ನ್ಸನ್ನು ನಾವು ಸೆಟ್ ಮಾಡಿರ್ತೀವಿ ಅಲ್ವಾ, ಸೊ ಅದ್ರ ಬೇಸ್ ಮೇಲೆ ಅದಕ್ಕೋಸ್ಕರ ಇದು ತೊಗೊಳುತ್ತೆ. ಸೊ
ಈ ಆಪ್ಷನ್ ಏನಿದೆ ಅಲ್ವಾ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗೇ ಇರುತ್ತೆ ಮ್ಯಾನ್ಯುವಲ್ ವೇಲಿ ಮಾಡ್ತಾ ಹೋದ್ರೆ. ಸೊ ಅದಕ್ಕೋಸ್ಕರನೇ ಗೋ ಫಾರ್ ಆಟೋಮೆಟಿಕ್ ವೇ. ಸೊ ಐ ಸೇವ್ ದಿಸ್. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಪ್ರೊಸೆಸಿಂಗಲ್ಲಿ ಇರುತ್ತೆ. ನಾನು ಆಟೋಮೆಟಿಕ್ ವೇಯಲ್ಲೂ ಕೂಡ ಹೇಳ್ತೀನಿ. ಅದಕ್ಕೆ ನಾನು ಹೇಳಿದ್ದು ಮ್ಯಾನ್ಯುವಲ್ ವೇ ಅಂತ ಬಂದಾಗ ನಮಗೆ ದ ರಿಟರ್ನ್ಸ್ ಆ್ಯಂಡ್ ಡೆಲಿವರಿ, ದ ಶಿಪ್ಪಿಂಗ್ ಆ್ಯಂಡ್ ಡೆಲಿವರಿ ಏನಿರುತ್ತೆ ಅಲ್ಲಿ ನಮಗೆ ತುಂಬ ಕನ್ಫ್ಯೂಸ್ ಆಗಿರುತ್ತೆ. ಸೊ ಸಮ್ ಟೈಮ್ಸ್ ಇಲ್ಲಿ ಇದು ಈ ಸೈಟಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಲೈಕ್ ಎಷ್ಟು ದಿನಕ್ಕೆ ನಾನು ರಿಟರ್ನ್ ಕೊಡ್ತೀನಿ, ರಿಟರ್ನ್ ಪಾಲಿಸಿ ಇದೆಯಾ ಇಲ್ವಾ, ರೈಟ್. ಸೊ ಅದಕ್ಕೋಸ್ಕರನೇ ಆಟೋಮೆಟಿಕ್ ವೇಯಲ್ಲಿ ನಾವು ಹೋಗಬೇಕಾಗುತ್ತೆ. ಆಟೋಮೆಟಿಕ್ ವೇ ಏನಾಗುತ್ತೆ ಅಂತ ಅಂದರೆ, ಸೊ ಆಟೋಮೆಟಿಕ್ ವೇ ಏನಪ್ಪ ಆಗುತ್ತೆ ಅಂತಂದರೆ, ನಾವು ಏನೂ ಮಾಡೋದಿಲ್ಲ, ಜಸ್ಟ್ ಒಂದು ಫೀಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಆ ಫೀಡನ್ನು ಅಪ್ಲೋಡ್ ಮಾಡಿದಾಗ ಆ ಫೀಡ್ ಏನು ಮಾಡುತ್ತೆ ಅಂತಂದರೆ, ನಮ್ಮ ಸೈಟಲ್ಲಿ ಪ್ರಾಡಕ್ಟ್ಸ್ಗಳು ಎಷ್ಟಿರ್ತವೆ ಅಲ್ವಾ, ಅಷ್ಟು ಪ್ರಾಡಕ್ಟ್ಸ್ಗಳನ್ನು ಒಂದು ಫೀಡಿಗೆ ತಂದು ಹಾಕುತ್ತೆ. ಸೊ ಅಷ್ಟು ಪ್ರಾಡಕ್ಟ್ಸ್ಗಳನ್ನು ತಂದು ಈ ಮರ್ಚೆಂಟ್ ಸೆಂಟರಲ್ಲಿ ತಾನೇ ಆ್ಯಡ್ ಮಾಡ್ತಾ ಹೋಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಟೈಟಲನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬೇಸಿಕಲಿ ಮ್ಯಾನ್ಯುವಲ್ ವೇಯಲ್ಲಿ ನಾವು ಏನೇನೆಲ್ಲ ಮಾಡಿದ್ವಿ ಅಲ್ವಾ, ಅದ್ಯಾವುದೂ ಇಲ್ಲಿ ನಾವು ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಪ್ಲಗಿನನ್ನು ಯೂಸ್ ಮಾಡಿರ್ತೀವಿ, ಫೀಡ್ ಕ್ರಿಯೇಟ್ ಆಗಿರುತ್ತೆ ತಾನೇ. ಆ ಫೀಡನ್ನು ನಾವು ಮರ್ಚೆಂಟ್ ಸೆಂಟರಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಆಟೋಮೆಟಿಕ್ಕಾಗಿ ಏನೇನೆಲ್ಲ ನಾವು ಇಲ್ಲಿ ಮ್ಯಾನ್ಯುವಲ್ ವೇಲಿ ಮಾಡಿದ್ವಿ ಅಲ್ವಾ, ಸೊ ಅದೆಲ್ಲ ಆಟೋಮೆಟಿಕ್ ವೇಯಲ್ಲಿ ವರ್ಡ್ಪ್ರೆಸ್ ಆ್ಯಂಡ್ ಗೂಗಲ್ ತಾನೇ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಜಸ್ಟ್ ಮ್ಯಾನ್ಯುವಲ್ ವೇ ನಾವು ಮಾಡೋದೇ ಇಲ್ಲ. ಬಟ್ ನಾನು ನಿಮಗೆ ತೋರಿಸಿದ್ದು, ಇಫ್ ಇನ್ ಕೇಸ್ ತುಂಬ ಕಡಿಮೆ ಪ್ರಾಡಕ್ಟ್ಸ್ ಇದ್ದರೆ ನೀವು 1 by 1 ಅನ್ನು ಕೂಡ ನೀವು ಮಾಡ್ಬೋದು ಅಂತ, ರೈಟ್. ಸೊ ಇವಾಗ ನಾವು ಆಟೋಮೆಟಿಕ್ ವೇಯಲ್ಲಿ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ, ಫಸ್ಟು ನಾವು ಒಂದು ಫೀಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ, ಪ್ರಾಡಕ್ಟ್ ಫೀಡ್. ಆ ಫೀಡನ್ನು ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಹತ್ರ ನಿಮ್ಮ ಸೈಟ್, ಯಾವ ಸೈಟಿಗೆ ವರ್ಕ್ ಮಾಡ್ತಿರ್ತೀರಲ್ವ ಆ ಸೈಟಿನ ಆಕ್ಸಸ್ ಇರಬೇಕಾಗುತ್ತೆ. ಆಕ್ಸಸ್ ಇಲ್ಲ ಅಂತ ಅಂದರೆ ಆ ಸೈಟನ್ನು ಡೆವಲಪರ್ ಅಥವಾ ಕ್ರಿಯೇಟರ್ ಯಾರಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟಲ್ಲಿ ತೊಗೊಂಡು ನೀವು ಫೀಡನ್ನು ಕ್ರಿಯೇಟ್ ಮಾಡಿ ಕೊಡೋಕ್ಕೆ ಹೇಳಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾನು ನನ್ನ ಸೈಟಿನ ಒಂದು ಡ್ಯಾಶ್ಬೋರ್ಡ್ಗೆ ಹೋಗ್ತೀನಿ. ಡ್ಯಾಶ್ಬೋರ್ಡ್ಗೆ ಹೋದಾಗ ನೀವೊಂದು ಪ್ಲಗ್ಗಿನನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ದ ಪ್ಲಗ್ಗಿನ್ ಕಾಲ್ಡ್ ಫೀಡ್ ಮ್ಯಾನೇಜರ್. ಓಕೆ, ಸೊ ಫೀಡ್ ಮ್ಯಾನೇಜರ್ ಪ್ಲಗ್ಗಿನ್. ಸೊ ಜಸ್ಟ್ ಗೋ ಟು ಯುವರ್ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಪ್ಲಗ್ಗಿನ್ಸ್ ಆಪ್ಷನ್ ಇರುತ್ತೆ, ಪ್ಲಗ್ಗಿನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಜಸ್ಟ್ ಸರ್ಚ್ ಮಾಡಿ ಫೀಡ್ ಮ್ಯಾನೇಜರ್ ಅಂತ. ಸೊ ಪ್ಲಗ್ಗಿನ್ಸ್, ಆ್ಯಡ್ ಪ್ಲಗ್ಗಿನ್. ಸೊ ಸರ್ಚ್ ಫೀಡ್ ಮ್ಯಾನೇಜರ್. ಸೊ ಇಫ್ ಇನ್ ಕೇಸ್ ನಿಮಗೆ ಕಾಣಿಸ್ಲಿಲ್ಲ ಅಂತ ಅಂದರೆ, ಆ ಸೈಟ್ ಆ ಒಂದು ಪ್ಲಗ್ಗಿನ್ ಕಾಣಿಸ್ಲಿಲ್ಲ ಅಂತಂದರೆ ನೀವು ಗೂಗಲ್ ಶಾಪಿಂಗ್ ಅಂತ ಕೂಡ ಸರ್ಚ್ ಮಾಡ್ಬೋದು. ಸೊ ನಾನಿಲ್ಲಿ ಫೀಡ್ ಮ್ಯಾನೇಜರ್ ಅಂತ ಸರ್ಚ್ ಮಾಡಿದ್ದಕ್ಕೆ ಸಿ ಪ್ರಾಡಕ್ಟ್ ಫೀಡ್ ಮ್ಯಾನೇಜರ್ ಫಾರ್ WooCommerce ಬೈ ರೆಕ್ಸ್ ಥೀಮ್. ಸೊ ಈ ಒಂದು ಪ್ಲಗ್ಗಿನನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಆರ್ ಎಲ್ಸ್ ಇದನ್ನು ಕೂಡ ನೀವು ಮಾಡ್ಕೋಬೋದು, CTX ಫೀಡ್ WooCommerce. ಸೊ ಇದು ಕೂಡ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಎರಡರಲ್ಲಿ ಯಾವುದು ಬೇಕಾದರೂ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಆ್ಯಸ್ ಆಫ್ ನಾವು ನಾನು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಆ್ಯಕ್ಟಿವೇಟ್ ಕೂಡ ಆಗಿದೆ. ನಾನು ಇನ್ಸ್ಟಾಲ್ಡ್ ಪ್ಲಗ್ಗಿನ್ಸ್ಗೆ ಹೋಗ್ತೀನಿ. ಸೊ ಇನ್ಸ್ಟಾಲ್ಡ್ ಪ್ಲಗ್ಗಿನ್ಸ್ಗೆ ಹೋದಾಗ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ ದಟ್ ಫೀಡ್ ಮ್ಯಾನೇಜರ್. ಓಕೆ, ಪ್ರಾಡಕ್ಟ್ ಫೀಡ್ ಮ್ಯಾನೇಜರ್. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾರ್ಮಲಿ ನಮಗೆ ಆ ಒಂದು ಪ್ಲಗ್ಗಿನ್ ಬಂದಿರುತ್ತೆ. ಸಿ ಪ್ರಾಡಕ್ಟ್ ಫೀಡ್ಸ್. ಓಕೆ, ಸೊ ಪ್ರಾಡಕ್ಟ್ ಫೀಡ್ಸ್ ಮೇಲೆ ಹೋಗಿ. ಪ್ರಾಡಕ್ಟ್ ಫೀಡ್ಸ್ ಮೇಲೆ ಹೋದಾಗ ಇಫ್ ಇನ್ ಕೇಸ್ ನಾವು ಯಾವುದಾದ್ರೂ ಫೀಡನ್ನು ಜನ್ರೇಟ್ ಮಾಡಿದರೆ
ಆ ಒಂದು ಫೀಡ್ ಇಲ್ಲಿರುತ್ತೆ. ಸೊ ನಾನು ಆ್ಯಸ್ ಆಫ್ ನಾವು ಟ್ರ್ಯಾಶ್ಗೆ ಹಾಕ್ತಿದ್ದೀನಿ ಅಂತಂದರೆ ಡಿಲೀಟ್ ಮಾಡ್ತೀನಿ. ರೈಟ್. ಸೊ ಇವಾಗ ನಾನು ಹೊಸದಾಗಿ ಒಂದು ಫೀಡನ್ನು ಕ್ರಿಯೇಟ್ ಮಾಡಬೇಕು. ಸೊ ಪ್ರಾಡಕ್ಟ್ ಫೀಡ್ಸ್ಗೆ ಹೋಗಿ ನೀವು ಆ್ಯಂಡ್ ಇಲ್ಲಿ ಆ್ಯಡ್ ನ್ಯೂ ಪ್ರಾಡಕ್ಟ್ ಫೀಡ್ ಅಂತ ಆಪ್ಷನ್ ಇರುತ್ತೆ. ರೈಟ್. ಸೊ ಆ್ಯಡ್ ನ್ಯೂ ಪ್ರಾಡಕ್ಟ್ ಫೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಪ್ರಾಡಕ್ಟಿಗೆ ಒಂದು ನೇಮನ್ನು ಇಡಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ DMTK ಬ್ಲಾಗ್ ಫೀಡ್. ಓಕೆ. ಸೊ ನೇಮನ್ನು ಇಡಿ. ಅದಾದಮೇಲೆ ಇಲ್ಲಿ ಫೀಡ್ ಮರ್ಚೆಂಟ್ ಅಂತ ಇರುತ್ತೆ. ಸೊ ಈ ಫೀಡನ್ನು ನೀವು ಜನ್ರೇಟ್ ಮಾಡ್ತಿದ್ದೀರಾ. ಓಕೆ. ಬಟ್ ಏನಕ್ಕೋಸ್ಕರ ನೀವು ಜನ್ರೇಟ್ ಮಾಡ್ತಿದ್ದೀರಾ? ಸೊ ಫಾರ್ ವಾಟ್ ಪರ್ಪಸ್? ಫಾರ್ ಗೂಗಲ್ ಶಾಪಿಂಗ್ ಅಂತ ಇರುತ್ತೆ. ಸೊ ಗೂಗಲ್ ಶಾಪಿಂಗನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಫೀಲ್ಡ್ ಟೈಪ್ XML ಅಂತ ಇರುತ್ತೆ. XMLನ್ನೇ ಇರೋಕ್ಕೆ ಬಿಡಿ. ಇಫ್ ಇನ್ ಕೇಸ್ ಟೆಕ್ಸ್ಟ್ ಅಂತ ಇದ್ದರೆ ನೀವು XML ಅನ್ನು ಚೂಸ್ ಮಾಡ್ಕೊಳ್ಳಿ. ಮೇಕ್ ಶೋರ್ ಫೀಡ್ ಟೈಪ್ XML ಅಲ್ಲೇ ಇರಬೇಕು. ಅದಾದಮೇಲೆ ಈ ಫೀಡ್ ಏನಿರುತ್ತೆ ಅದೆಲ್ಲವುದು ಕೂಡ ಸೈಟ್ ಜನ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು ಪ್ರಾಡಕ್ಟ್ ID, ಪ್ರಾಡಕ್ಟ್ ಟೈಟಲ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಪ್ರಾಡಕ್ಟ್ URL, ಪ್ರಾಡಕ್ಟ್ ಕ್ಯಾಟಗರಿ. ಓಕೆ. ಸೊ ಪ್ರಾಡಕ್ಟ್ ಕ್ಯಾಟಗರಿ. ಸೊ ಇಲ್ಲಿ ಪ್ರಾಡಕ್ಟ್ ಕ್ಯಾಟಗರಿ ಎಷ್ಟು ಕ್ಯಾಟಗರೀಸ್ ಇರ್ತವೆ ಅಷ್ಟು ಕ್ಯಾಟಗರೀಸ್ ಕೂಡ ಇಲ್ಲಿ ಇರ್ತವೆ. ಸೊ ಪ್ರಾಡಕ್ಟ್ ಕ್ಯಾಟಗರೀಸ್ ಯು ಕ್ಯಾನ್ ಶೂಸ್ ಆರ್ ಸೊ ಲೆಟ್ ಮೀ ಚೆಕ್ ಒನ್ಸ್. ಸೊ ಏನೇನು ಕ್ಯಾಟಗರೀಸ್ ಇದೆ. ಸೊ ಇದು ಸೈಟಲ್ಲಿ ಏನೇನಿರುತ್ತೋ ಅದು ಎಲ್ಲದನ್ನು ಅದು ಬೈ ಡಿಫಾಲ್ಟಾಗಿ ಮಾಡ್ಕೊಂಡಿರುತ್ತೆ. ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇಫ್ ಇನ್ ಕೇಸ್ ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ಯು ಜಸ್ಟ್ ಚೇಂಜ್ ಮಾಡ್ಬೋದು ಅಷ್ಟೇ. ಬಟ್ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಪ್ರಾಡಕ್ಟ್ ಕ್ಯಾಟಗರಿ, ಸೊ ಪ್ರಾಡಕ್ಟ್ ಕ್ಯಾಟಗರಿ ಆಟ್ರಿಬ್ಯೂಟ್ಸ್ ಏನಿರುತ್ತೆ ಆ್ಯಂಡ್ ಸೊ ರಿಮೂವ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ರಿಮೂವ್ ಇಟ್. ಪ್ರಾಡಕ್ಟ್ ಕ್ಯಾಟಗರಿ ಆ್ಯಂಡ್ ಗೂಗಲ್ ಪ್ರಾಡಕ್ಟ್ ಕ್ಯಾಟಗರಿ, ಇಮೇಜ್ ಆ್ಯಂಡ್ ಕಂಡೀಷನ್ ಆ್ಯಂಡ್ ಸ್ಟಾಕ್ ಸ್ಟೇಟಸ್, ಇಫ್ ಇನ್ ಕೇಸ್ ಅವೈಲಬಿಲಿಟಿ, ನಾನ್ ಅವೈಲಬಿಲಿಟಿ. ಓಕೆ. ಸೊ ದೆನ್ SKU ನಂಬರ್ಸ್. ಸೊ ಬೇಸಿಕಲಿ ಏನೇನು ಇತ್ತಲ್ವಾ ಎಲ್ಲವುದು ಕೂಡ ಅದೇ ಜನ್ರೇಟ್ ಮಾಡಿರುತ್ತೆ. ಸೊ ಒನ್ಸ್ ಇಟ್ಸ್ ಡನ್ ಜಸ್ಟ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇನು ಚೇಂಜ್ ಮಾಡೋದು ಇರೋದಿಲ್ಲ. ಇಫ್ ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ನೀವು ಜಸ್ಟ್ ಚೇಂಜ್ ಮಾಡ್ಕೊತ ಹೋಗ್ಬೋದು. ರೈಟ್. ಸೊ ಒನ್ಸ್ ಇಟ್ಸ್ ಡನ್ ನಮಗೆ ಫೀಡ್ ಅನ್ನೋದು ಜನ್ರೇಟ್ ಆಗ್ತಾ ಹೋಗುತ್ತೆ. ರೈಟ್. ಸೊ ಫೀಡ್ ಅನ್ನೋದು ಜನ್ರೇಟ್ ಆದಮೇಲೆ ರೈಟ್ ಹ್ಯಾಂಡ್ ಸೈಡ್ ನಿಮಗೆ ಇಲ್ಲಿ ಫೀಡ್ URL ಅನ್ನೋದು ಕಾಣುತ್ತೆ. ಓಕೆ. ಈ ಫೀಡ್ URL ಅನ್ನು ನೀವು ಕಾಪಿ ಕೂಡ ಮಾಡ್ಕೋಬೋದು. ಓಕೆ. ಸೊ RLs ಇಲ್ಲಿ ವ್ಯೂ ಫೀಡ್ ಅಂತ ಇರುತ್ತೆ. ಅದನ್ನು ನ್ಯೂ ಟ್ಯಾಬಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಸೇಮ್ ಲಿಂಕೇ ಸಿಗುತ್ತೆ. ಪ್ರಾಡಕ್ಟಿನ ಲಿಂಕ್ ಅಂತಂದರೆ ಫೀಡಿನ ಲಿಂಕ್. ಆ ಲಿಂಕನ್ನು ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಏನಿದೆ ಅಲ್ವಾ ಇದೆಲ್ಲವುದು ಕೂಡ ಪ್ರಾಡಕ್ಟ್ ಫೀಡ್. ನಮ್ಮ ಸೈಟಲ್ಲಿರೋ ಪ್ರಾಡಕ್ಟ್ಸ್ ಏನೇನಿದಾವೆ ಅಲ್ವಾ ಅದ್ರ ಎಲ್ಲದ್ರದ್ದು ಫೀಡ್ ಇದು. ಸೊ ಟೈಟಲ್ಸ್, ಲಿಂಕ್ ಎಲ್ಲವುದು ಕೂಡ ಇರುತ್ತೆ. ಸೊ ನೀವು ಏನು ಮಾಡಬೇಕಂತಂದರೆ ಜಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ಆ ಲಿಂಕನ್ನು ಕಾಪಿ ಮಾಡ್ಕೊಂಡಾದಮೇಲೆ ನಿಮ್ಮ ಮರ್ಚೆಂಟ್ ಅಕೌಂಟಿಗೆ ಬನ್ನಿ. ಮರ್ಚೆಂಟ್ ಅಕೌಂಟಿಗೆ ಬಂದಾದಮೇಲೆ ಸೊ ಮೇಕ್ ಶೋರ್ ಡಾಟಾ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಆ್ಯಡ್ ಡಾಟಾ ಸೋರ್ಸ್. ಸೊ ನಾವು ಒಂದು ಮ್ಯಾನ್ಯುಯಲನ್ನು ಕೂಡ ಅಪ್ಲೋಡ್ ಮಾಡಿದ್ವಲ್ಲ ಅದು ಕೂಡ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ ಆ್ಯಡ್ ಪ್ರಾಡಕ್ಟ್ಸ್ ಫ್ರಮ್ ಫೈಲ್ ಅಂತ ಇರುತ್ತೆ. ಸೊ ಆ್ಯಡ್ ಪ್ರಾಡಕ್ಟ್ ಫ್ರಮ್ ಫೈಲ್. ಇಫ್ ಇನ್ ಕೇಸ್ ನಿಮ್ಮ ಕ್ಲೈಂಟ್ ಗೂಗಲ್ ಶೀಟ್ ಕೊಟ್ಟರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಬಟ್ ಪ್ಲಗ್ಇನ್ ಮೇಲೆ ಮಾಡ್ತಿರೋದ್ರಿಂದ ಆ್ಯಡ್ ಪ್ರಾಡಕ್ಟ್ಸ್ ಫ್ರಮ್ ಫೈಲ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮ್ಮ ಫೈಲಿನ ಲಿಂಕನ್ನು ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವುದ್ರ ಲಿಂಕ್ ಮೆನ್ಷನ್ ಮಾಡಬೇಕು ಅಂತ ಅಂದರೆ ನಾವು ಜನ್ರೇಟ್ ಮಾಡಿರೋ ಫೀಡಿನ ಲಿಂಕ್.
ಓಕೆ. ಸೊ ಎಕ್ಸ್ ಎಮ್ ಎಲ್ ಶೀಟ್ ಏನಿರುತ್ತೆ, ಎಕ್ಸ್ ಎಮ್ ಎಲ್ ಲಿಂಕ್ ಏನಿರುತ್ತೆ ಅದನ್ನು ನಾವು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಪೇಸ್ಟ್ ಮಾಡಿದಾದ್ಮೇಲೆ ಇಲ್ಲಿ ಎಡಿಟ್ ಸ್ಕೆಡ್ಯೂಲ್ ಅಂತ ಇರುತ್ತೆ. ಸೊ ಎಡಿಟ್ ಸ್ಕೆಡ್ಯೂಲ್ ಏನಪ್ಪಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಸೈಟ್, ಒಂದು ಇ ಕಾಮರ್ಸ್ ಸೈಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಒಂದು ಇ ಕಾಮರ್ಸ್ ಸೈಟ್ ಅಂತ ಬಂದಾಗ ಸ್ಟಾಕ್ಸ್ಗಳು ಖಾಲಿ ಆಗ್ತಾನೆ ಇರುತ್ತೆ, ಹೊಸ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡ್ತಾನೆ ಇರ್ತಾರೆ ಅಥವಾ ರೀಸ್ಟಾಕ್ ಮಾಡ್ತಾನೆ ಇರ್ತಾರೆ. ಸೊ ಆವಾಗ ಪ್ರತಿ ಸರ್ತಿ ಬಂದುಬಿಟ್ಟು ನಾನು ಬಂದು ಫೀಡನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾವು ಸ್ಕೆಡ್ಯೂಲ್ ಮಾಡ್ಬೋದು. ಸೊ ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಅಂದರೆ ನಿಮ್ಮ ಫೀಡ್ ಪ್ರತಿ 24 ಅವರ್ಸ್ಗೆ ಅಪ್ಡೇಟ್ ಆಗಬೇಕಾ ಅಂತಂದರೆ ಯು ಕ್ಯಾನ್ ಚೂಸ್ ಹಿಯರ್. ಹೌದು, ಪ್ರತಿ 24 ಅವರ್ಸ್ಗೆ ಅಪ್ಡೇಟ್ ಆಗ್ತಿರ್ಬೇಕು. ಸೊ ಅವಾಗ ಏನಾಗುತ್ತಪ್ಪ ಅಂತಂದರೆ ನನ್ನ ಸೈಟಿಗೆ ಹೊಸ ಪ್ರಾಡಕ್ಟ್ಸ್ ಬಂದು ಆ್ಯಡ್ ಆದರೆ ಅಥವಾ ಏನಾದರೂ ಸೈಟಲ್ಲಿ ಚೇಂಜಸ್ ಆದರೆ, ಔಟ್ ಆಫ್ ಸ್ಟಾಕ್, ಇನ್ ಸ್ಟಾಕ್, ರೀಸ್ಟಾಕ್ ಎಲ್ಲಾದರೂ ಮಾಡಿದ್ರು ಕೂಡ ಪ್ರತಿ 24 ಅವರ್ಸ್ಗೆ ನನ್ನ ಫೀಡ್ ಅನ್ನೋದು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಆವಾಗ ನಾನು ಪ್ರತಿ ಸತಿ ಬಂದು ಫೀಡನ್ನು ಅಪ್ಡೇಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಸೊ ಫ್ರೀಕ್ವೆನ್ಸಿ ಮೇಕ್ ಶೋರ್ 24 ಅವರ್ಸ್. ನೀವು ಟೈಮನ್ನು ಮೆನ್ಷನ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಮೆನ್ಷನ್ ಟೈಮ್ ಹಿಯರ್. ಸೊ 12. ಸೊ ದೆನ್ ಸೇವ್. ಓಕೆ. ಸೊ ಎಡಿಟ್ ಅದಾದಮೇಲೆ ಇಲ್ಲೇನು ನಾವು ಮಾಡೋ ನೆಸೆಸಿಟಿ ಇರೋದಿಲ್ಲ. ಆ್ಯಸ್ ಇಟ್ ಈಸ್ ಹೆಂಗಿರುತ್ತೋ ಹಾಗೆ ಇರೋಕ್ಕೆ ಬಿಟ್ಬಿಡಿ. ಸೊ ಇದೇನು ಆಪ್ಷನ್ ಏನಪ್ಪ ಅಂತಂದರೆ, ನಾವಿಲ್ಲಿ ಫೈಲನ್ನು ಆ್ಯಡ್ ಮಾಡಿದ್ವಿ ಅಲ್ವಾ. ಸೊ ಇನ್ನೂ 2 ರೀತಿ ಫೈಲನ್ನು ಆ್ಯಡ್ ಮಾಡ್ಬೋದು. ಒಂದು ನೀವು ಪ್ರಾಡಕ್ಟ್ ಫೀಡಿಗೆ ಹೋದರೆ ಇಲ್ಲಿ ಡೌನ್ಲೋಡ್ ಫೀಡ್ ಅಂತ ಇರುತ್ತೆ ಅಲ್ವಾ. ಈ ಡೌನ್ಲೋಡ್ ಮಾಡಿರೋ ಫೀಡನ್ನು ನಾವಿಲ್ಲಿ ತಂದು ಹಾಕ್ಬೋದು. ಮರ್ಚೆಂಟ್ ಅಕೌಂಟ್ಗೆ ಇಲ್ಲಿ ಆ್ಯಡ್ ಮಾಡ್ಬೋದು ಅಷ್ಟೇ. ಸೊ ದಿಸ್ ಇಸ್ ದ ಲಿಂಕ್, ದಿಸ್ ಇಸ್ ದ ಫೈಲ್, ಡೌನ್ಲೋಡ್ ಮಾಡಿರೋ ಫೈಲ್. ಬಟ್ ಇಲ್ಲಿ ಕೊಡ್ತೀವಲ್ಲ ಅದೇ ಎನಫ್. ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಫೀಡ್ ಏನಿರುತ್ತೆ ಅಲ್ವಾ, ಅದು ಪ್ರಾಡಕ್ಟ್ಸ್ಗಳು ಏನಿರ್ತವೆ ಅಲ್ವಾ, ಆ ಪ್ರಾಡಕ್ಟ್ಸ್ಗಳು ಎಲ್ಲವೂ ಕೂಡ ಇಲ್ಲಿ ಅಪ್ಡೇಟ್ ಆಗ್ತಾ ಬರುತ್ತೆ. ಬಟ್ ಇನ್ ಮೈ ಕೇಸ್ ನನ್ನ ಈ ಪ್ರಾಡಕ್ಟ್ಸ್ಗಳು ಡಿಸಪ್ರೂವ್ ಆಗ್ತಾ ಬರುತ್ತೆ. ಏನಕ್ಕೆ ಅಂತಂದರೆ ನಂಬರ್ 1, ನಾನು ನನ್ನ ಪ್ರಾಡಕ್ಟ್ಸನ್ನು ಶಿಪ್ಮೆಂಟ್ ನಾನು ಕೊಡ್ತಾ ಇಲ್ಲ. ಯುವರ್ ಪ್ರಾಡಕ್ಟ್ ಹ್ಯಾವ್ ಬಿನ್ ಅಪ್ಡೇಟೆಡ್. ಓಕೆ. ಒಂದು ಶಿಪ್ಮೆಂಟ್ ನಾನು ಕೊಡ್ತಾ ಇಲ್ಲ, ಆ್ಯಂಡ್ ಇದು ಇನ್ನೊಂದು ಡೆಮೋ ಅಕೌಂಟ್, ರೈಟ್. ಸೊ ಅದಕ್ಕೋಸ್ಕರ ದ ಮಿಸ್ರೆಪ್ರೆಸೆಂಟೇಷನ್ ಅಂತ ನನ್ನ ಅಕೌಂಟ್ ಏನಿರುತ್ತೆ ಅಲ್ವಾ ಇದು ತೋರಿಸುತ್ತೆ. ಓಕೆ. ಬಟ್ ನೀವು ಯಾವಾಗ ಲೈವ್ ಸೈಟಿಗೆ ಮಾಡ್ತೀರಾ, ಸೊ ಒನ್ಸ್ ನೀವು ಮರ್ಚೆಂಟ್ ಅಕೌಂಟನ್ನು ಪರ್ಫೆಕ್ಟ್ ವೇಯಲ್ಲಿ ಸೆಟಪ್ ಮಾಡಿದರೆ ಸೊ ಇಲ್ಲಿ ಯಾವುದೇ ರೀತಿ ಇಶ್ಯೂಸ್ ಬರೋದಿಲ್ಲ. ಸೊ ಇಫ್ ಇನ್ ಕೇಸ್ ಇಶ್ಯೂಸ್ ಬಂತು ಅಂತ ಅಂದ್ಕೊಳ್ಳಿ, ಇಲ್ಲಿ ಹೆಲ್ಪ್ ಸೆಂಟರ್ ಇರುತ್ತೆ. ಓಕೆ. ಸೊ ಒನ್ಸ್ ಈ ಪ್ರಾಡಕ್ಟ್ಸ್ಗಳು ಅಪ್ಡೇಟ್ ಆಗಲಿ, ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಹೆಲ್ಪ್ ಸೆಂಟರ್ ಇರುತ್ತೆ, ಗೂಗಲ್ ಹೆಲ್ಪ್ ಸೆಂಟರ್. ಸೊ ನೀವು 1-to-1 ಸೆಷನನ್ನು ತೊಗೊಂಡು ನಿಮ್ಮ ಪ್ರಾಬ್ಲಮ್ ಆ್ಯಕ್ಚುಲಿ ಏನಿದೆ, ರೈಟ್, ಸೊ ಆ ಪ್ರಾಬ್ಲಮನ್ನು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಓಕೆ, ಅದಕ್ಕೆ ಅವರು ಸೊಲ್ಯೂಷನನ್ನು ಕೂಡ ಕೊಡ್ತಾರೆ. ಸೊ ಪ್ರತಿ ಸತಿ ಡೋಂಟ್ ವರಿ, ಏನೇ ಇಶ್ಯೂಸ್ ಆದರೂ, ಇಫ್ ಇನ್ ಕೇಸ್ ಮರ್ಚೆಂಟ್ ಅಕೌಂಟ್ ಸಸ್ಪೆಂಡ್ ಆದರೂ ಕೂಡ ನಾವು ಪ್ರತಿ ಸತಿ ಅದನ್ನು ರಿಟ್ರೀವ್ ಮಾಡ್ಕೋಬೋದು, ರೈಟ್. ಸೊ ಬಿಕಾಸ್ ಹೆಲ್ಪ್ ಸೆಂಟರ್ ಇರುತ್ತೆ. ಬಟ್ ಮೇಕ್ ಶೋರ್ ಪದೇ ಸೇಮ್ ಮಿಸ್ಟೇಕ್ಸನ್ನು ಮಾಡ್ತಾ ಹೋಗಬಾರ್ದು. ದ ಟೋಟಲ್ ಅಪ್ಡೇಟೆಡ್ ಪ್ರಾಡಕ್ಟ್ಸ್, ಸೊ ಆಲ್ ರೆಕಗ್ನೈಸ್ಡ್ ಆಟ್ರಿಬ್ಯೂಟ್ಸ್ ಆ್ಯಂಡ್ 1 issues ಫೌಂಡ್. ದಿಸ್ ಇಸ್ ದ ಮ್ಯಾನ್ಯುಯಲ್ ವೇ, ಮ್ಯಾನ್ಯುಯಲ್ ಆಗಿ ನಾವು ಮಾಡಿದಂಥ ಒಂದು ದ ಪ್ರಾಡಕ್ಟ್. ಸೊ ಅದು ನಾರ್ಮಲಿ ನಮಗೆ ಇಶ್ಯೂಸ್ ಬಂದಿರುತ್ತೆ. ಸೊ ಲೆಟ್ ಮಿ ಚೆಕ್. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಾನು ಹೇಳ್ದಂಗೆ ನಾಟ್ ಅಪ್ರೂವ್ಡ್ ಅಂತಲೇ ಬರುತ್ತೆ, ಬಿಕಾಸ್ ದಿಸ್ ಇಸ್ ದ ಡೆಮೋ ಅಕೌಂಟ್. ಸೊ ಡೆಮೋ ಸೈಟ್ ಆಗಿರೋದ್ರಿಂದ ದ ಟೋಟಲ್ ಪ್ರಾಡಕ್ಟ್ಸ್ ಆರ್ ನಾಟ್ ಬೀಯಿಂಗ್ ಶೋನ್ ಆನ್ ದ ಪ್ರಾಡಕ್ಟ್ಸ್. ಬಿಕಾಸ್ ಏನಕ್ಕೆ ಅಪ್ರೂವ್ಡ್ ಆಗಿಲ್ಲ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ನಾವು ಶಿಪ್ಮೆಂಟನ್ನು ಮಾಡ್ತಾ ಇಲ್ಲ, ಆ್ಯಂಡ್ ನಮ್ಮ ಹತ್ರ ಪ್ರಾಡಕ್ಟ್ಸ್ಗಳು ಕೂಡ ಇಲ್ಲ, ರೈಟ್. ಸೊ ಅದಕ್ಕೋಸ್ಕರ ನಾಟ್ ಅಪ್ರೂವ್ಡ್ ಅಂತ ಬರುತ್ತೆ. ಬಟ್ ನೀವು ಸೈಟಿಗೆ ಮರ್ಚೆಂಟ್ ಅಕೌಂಟನ್ನು ಸೆಟಪ್ ಮಾಡಬೇಕಾದ್ರೆ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಸೈಟನ್ನು ಕಂಪ್ಲೀಟಾಗಿ ರೀಡ್ ಮಾಡಬೇಕು. ಓಕೆ. ಸೊ ರೀಡ್ ಮಾಡಿದಾಗ ನಿಮಗೆ ಇಲ್ಲಿ ಬಿಸ್ನೆಸ್ ಇನ್ಫಾರ್ಮೇಷನ್, ದೆನ್
ಇಲ್ಲಿ ಡೆಲಿವರಿ ಆ್ಯಂಡ್ ರಿಟರ್ನ್ಸ್ ಅನ್ನು ಕೊಡೋದು ತುಂಬ ಈಸಿ ಆಗುತ್ತೆ. ಬಿಕಾಸ್ ಪ್ರತಿ ಪೇಜಲ್ಲೂ ಕೂಡ, ಪ್ರತಿ ಇ ಕಾಮರ್ಸ್ ಸೈಟಲ್ಲೂ ಕೂಡ ಅಲ್ಲಿ ರಿಟರ್ನ್ ಆ್ಯಂಡ್ ಶಿಪ್ಪಿಂಗ್ ಎರಡೂ ಆಪ್ಷನನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಡೆಲಿವರಿ ರಿಟರ್ನ್ಸಲ್ಲಿ ಪರ್ಫೆಕ್ಟ್ ವೇಯಲ್ಲಿ ನೀವು ಮಾಡ್ಕೊತ ಹೋದರೆ ಸಾಕು. ಓಕೆ, ನೀಡ್ ಅಟೆನ್ಷನ್ ಅಂತ ಇರುತ್ತೆ. ನೀಡ್ ಅಟೆನ್ಷನ್ ನಥಿಂಗ್ ಬಟ್ ಇಫ್ ಇನ್ ಕೇಸ್ ಪ್ರಾಡಕ್ಟಿಗೆ ಏನಾದರೂ ಪ್ರಾಡಕ್ಟಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ನೋಟಿಫಿಕೇಷನ್ಸ್ ಬಂದಿದ್ರೆ ಅದು ನೀಡ್ ಅಟೆನ್ಷನಲ್ಲಿ ಇರುತ್ತೆ. ಸೊ ಆಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ದ ಫಸ್ಟ್ ಪ್ರಾಡಕ್ಟ್ ವಿಚ್ ಐ ಸೊ ಅಗೇನ್ ಡಾಟಾ ಸೋರ್ಸ್ ಮೇಲೆ ಹೋದರೆ ನೀವು ಡಿಲೀಟ್ ಕೂಡ ಮಾಡ್ಬೋದು. ಸೊ ದಿಸ್ ಇಸ್ ದ ಮರ್ಚೆಂಟ್ ಸೆಂಟರ್ ಒಂದು ಪ್ರಾಡಕ್ಟನ್ನು ನಾವು ಆ್ಯಡ್ ಮಾಡಿದ್ದು. ಸೊ ನಾನು ಇದನ್ನು ಡಿಲೀಟ್ ಮಾಡ್ತೀನಿ, ರಿಮೂವ್ ಮಾಡ್ತೀನಿ. ಸೊ ನೀವು ಇನ್ನೊಂದ್ಸತಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ರಿಫ್ರೆಶ್ ಆಗಿ ಅಪ್ಡೇಟ್ ಆಗುತ್ತೆ, ರೈಟ್. ಸೊ ನಾಟ್ ಅಪ್ರೂವ್ಡ್ ಅಂತಲೇ ಬರುತ್ತೆ ಬಿಕಾಸ್ ಆಫ್ ದ ಡೆಮೋ ಅಕೌಂಟ್ ಆಗಿರೋದ್ರಿಂದ ನಮಗೆ ಇದು ಮಿಸ್ ರೆಪ್ರೆಸೆಂಟೇಷನ್ ಅಂತ ಬರುತ್ತೆ. ಸೊ ಬಟ್ ನೀವು ರಿಯಲ್ ಸೈಟಿಗೆ ಮಾಡಿದಾಗ ನಿಮ್ಗೆ ಇದು ಯಾವುದು ಕೂಡ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಮೇಕ್ ಶೋರ್ ಡಾಟಾ ಸೋರ್ಸ್ ಆ್ಯಂಡ್ ಬಿಸ್ನೆಸ್ ಇನ್ಫಾರ್ಮೇಷನ್, ಬಿಲ್ಲಿಂಗ್ ಆ್ಯಂಡ್ ಡೆಲಿವರಿ ರಿಟರ್ನ್ಸನ್ನು ನೀವು ಪರ್ಫೆಕ್ಟ್ ವೇಯಲ್ಲಿ ಮಾಡಿರಬೇಕಾಗುತ್ತೆ ಅಷ್ಟೇ. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡೌಟ್, now you